ನನಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಬೆಸ್ಟ್ ಕಮೆಂಟ್ ಅನ್ಸಿದ್ದು ನೆನ್ನೆ ಅಂತಂದರೆ ಕಮೆಂಟ್ ಮಾಡಿರೋದ್ರಲ್ಲಿ ಇಷ್ಟು ದಿನ ಬ್ಯಾಡ್ ಕಮೆಂಟ್ ಎಲ್ಲ ಒಂದು ಎರಡೋ ಬಂದಿರಬೇಕು. ಅದು ಒಂದು ಎರಡೋ ಬಂದಿರೋರು ಯಾರು, ಅದನ್ನು ಏನೋ ವೀಡಿಯೋದಲ್ಲಿ ನಾನೇನು ತಪ್ಪಾಗಿ ಹೇಳಿದಾಗ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ದೇ ಇದ್ದಾಗ ಅಣ್ಣ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಎಜುಕೇಷನ್ ಬಂದು 9th ಅಣ್ಣ, ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ ಮಾತ್ರ ಹೇಳಿರ್ತೀನಿ ಅಣ್ಣ. 9ನೇ ಕ್ಲಾಸ್ ಓದಿ ನನಗೇನು ತಿಳ್ಕೊಂಡಿದ್ದೀನಿ ಅಷ್ಟು ಮಾತ್ರ ಅಂತಂದ್ರೆ ನನ್ನ ಫಾರಮ್ ಮಾತ್ರ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಅಷ್ಟೇ ಹೇಳಿರೋದು. ಅದನ್ನು ಬಿಟ್ರೆ ಇನ್ನು ಓವರ್ ಥಿಂಗ್ಸಲ್ಲಿ ಏನೂ ಹೇಳಿಲ್ಲ. ಬಟ್ ಅದ್ರಲ್ಲಿ ನೀವು ನೋಡ್ಕೊಡ್ರೆ ಆನೆಸ್ಟಾಗಿ ವೀಡಿಯೋ ಮಾಡೋಕಿರ್ತೀನಿ. ಆನೆಸ್ಟಾಗಿ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಅದರಲ್ಲಿ ಏನಪ್ಪ ಅಂತಂದರೆ ಈ ಥರ ಬೆಸ್ಟ್ ಕಮೆಂಟಲ್ಲಿ ಏನಪ್ಪ ಅಂತಂದರೆ ಆ ಕಮೆಂಟ್ ನನಗೆ ಓದಿದಾಗ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಅಂತಂದರೆ ಅಣ್ಣ ನೀವು ನಿಮ್ಮ ವೀಡಿಯೋಸ್ ಅಲ್ಲದಂತೆ ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತ ಒಂದಷ್ಟು ವೀಡಿಯೋ ಮಾಡ್ತೀರಾ ಮತ್ತು ಈ ಥರದ್ದೆಲ್ಲ ರೆಸ್ಪಾನ್ಸ್ ಇತ್ತು. ಬಟ್ ಅಣ್ಣಗೆ ತುಂಬ ಧನ್ಯವಾದಗಳು. ಮತ್ತು ಏನಪ್ಪ ಅಂತಂದರೆ ಥ್ಯಾಂಕ್ ಯು ಕೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಅಣ್ಣಂಗೂ ಕೂಡ ಹೇಳುವಂಥದ್ದು ಏನಪ್ಪ ಅಂತಂದರೆ ಅಣ್ಣ ತುಂಬ ಜನಕ್ಕೆ ಇವತ್ತು ಏನೇನೋ ವೀಡಿಯೋ ಮಾಡಾಕ್ಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು, ಒಂದೊಂದು ಸಣ್ಣ ಮಿಸ್ಟೇಕ್ನು ಕೂಡ ಕಂಡಿಡಿದಾಗ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದಲ್ಲದಂತೆ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ನಮ್ಮ ಮಿಸ್ಟೇಕ್ಸ್ಗಳು ಹೆಂಗಾದರೂ ಆಗಲಿ ವೀಡಿಯೋ ಮಾಡೋ ಪ್ರತಿಯೊಬ್ಬರು ಇದೇನಪ್ಪ ಅಂತಂದರೆ 10 ವೀಡಿಯೋ ನೀಟಾಗಿ ಮಾಡಿ ಒಂದು ವೀಡಿಯೋದಲ್ಲಿ ಏನಾದ್ರು ಒಂದೇ ಒಂದು ಮಿಸ್ಟೇಕ್ ಮಾಡಿದರೆ ಸಾಕು. ಆ ಮಿಸ್ಟೇಕ್ ಯಾವ ಥರನಪ್ಪ ಅಂತಂದರೆ ಅವ್ರ ಲೈಫಲ್ಲಿ ಆಗಿರೋ ಮಿಸ್ಟೇಕ್ ಎಲ್ಲ ಮರೆಸ್ಬಿಟ್ಟು ನಮ್ಮ ಲೈಫ್ ಬಗ್ಗೆ ಮಾತಾಡುವಂಥದ್ದು. ನೀನೇನು ಮಾಡ್ತಾ ಇದೆಯಾ ಬ್ರೋ, ನೀನು ಅದು ಮಾಡೋಕ್ಕೆ ಬರಲ್ಲ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಅಣ್ಣ ನಂಗೆ ಗೊತ್ತಿಲ್ಲ ಇರೋದಕ್ಕೆ ನಿಂಗೆ ಕೇಳ್ತಾ ಇರೋದು. ಅಣ್ಣ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ಹೇಳಿ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಬಟ್ ಇದ್ರ ಬಗ್ಗೆ ನಾವು ತುಂಬ ಜನ ಕೇಳ್ತಾನೆ ಇರ್ತೀವಿ. ಕೇಳಿದಾಗೆಲ್ಲ ಏನಪ್ಪ ಅಂತಂದರೆ ಒಂದಷ್ಟು ದಿನ ಹೇಳ್ತೀರಿ, 2ನೇ ದಿನ ಕಾಲೇ ಬಿಡು ಇವೆಲ್ಲ ಹೇಳಿದ್ರೆ ಏನೂ ಯೂಸ್ ಆಗೋದಿಲ್ಲ ಅಂತ ಹೇಳ್ತಾನೆ ಇರ್ತೀರ. ಅಣ್ಣ ಯಾವುದೇ ಕೆಲಸ ಆದರೂ ಕಾಂಪಿಟೇಷನ್ ಅಂತ ನೀವು ಮಾಡಿದ್ರೆ ಮಾತ್ರ ಕಾಂಪಿಟೇಷನ್ನು. ಇನ್ನು ಯಾವುದೇ ರೀತಿ ಯಾವುದೇ ಕೆಲಸನ ನಾನು ಮಾಡಿದ ತಕ್ಕನಂಗೆ ಮಾಡ್ತೀವಿ ಅಂತಂದರೆ ಯಾವುದೇ ರೀತಿ ಕಾಂಪಿಟೇಷನ್ ಆಗಲಿ ಒಂದಷ್ಟು ಏನಂತೀವಿ ಇವಾಗ ಕಾಂಪಿಟೇಟರ್ ಅಂತ ಯಾರೂ ಬರೋದೇ ಇಲ್ಲ ಅಣ್ಣ. ಎಲ್ಲೇ ಕೇಳ್ಕೊಳ್ರಿ ಬೇಕಾರೆ ಕಾಂಪಿಟೇಷನ್ ಅಂತ ಉಟ್ಕೊಳ್ಳೋದೇ ನಿಮ್ಮಿಂದ. ಅಂತಂದರೆ ನೀವು ಮಾಡ್ತಾರೋ ಕೆಲಸನ ನೀವೇನಾದರೂ ಶ್ರದ್ಧೆ ಇಟ್ಟು ಮಾಡಿಲ್ಲ, ಅದನ್ನ ನೀಟಾಗಿ ಜವಾಬ್ದಾರಿಯುತವಾಗಿ ಮಾಡಿಲ್ಲ ಅಂದಾಗ ಮಾತ್ರ ನಿಮ್ಮ ಕಾಂಪಿಟೇಟರ್ ಅಂತ ಉಟ್ಕೊಳ್ಳೋದು. ಇನ್ನು ಅದನ್ನು ಬಿಟ್ಕೊಂಡು ಮಾಡೋ ಕೆಲಸನ ಅವ್ನು ಯಾರೋ ಮಾಡ್ತಾವನೆ ಅಂದ ತಕ್ಷಣ ಅವ್ನು ನೋಡಿಕೊಂಡು ಅವ್ನು ಮಾಡ್ಬಿಟ್ಟ ಗುರು ನಾವು ಮಾಡಲ್ಲ ಗುರು ಹಂಗೆ ಹಿಂಗೆ ಅಂತ ಏನಾದ್ರು ನೀವು ಕಾಂಪಿಟೇಷನ್ ಅಂತ ಅನ್ಕೋತು ಅಂದರೆ ಅದು ಕಾಂಪಿಟೇಷನ್ ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಇಲ್ಲಿ ನಾಟಿ ಕೋಳಿ ಬಿಸ್ನೆಸ್ ಆಗಲಿ ಬೇರೆ ಬಿಸ್ನೆಸ್ ಆಗಲಿ ನಿಮ್ಮ ಕಾಂಪಿಟೇಟರ್ ಇರೋದಿಲ್ಲ. ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬಿಟ್ಟು ಮಾತಾಡಿ. ನೀವು ಕೆಲಸ 100% ನಿಮ್ಮ ಮನ್ಸಿಗೆ ತೃಪ್ತಿ ಆಗೈತೆ ಅನ್ನೋ ರೇಂಜಿಗೆ ಮಾಡಿಬಿಟ್ರೆ ಯಾವ ಕೆಲಸ ಅನ್ಸೋದೇ ಇಲ್ಲ ಫ್ರೆಂಡ್ಸ್. ಏನಂತೀರಾ ಕಮೆಂಟ್ ಮಾಡಿ.